ಹಲೋ ಫ್ರೆಂಡ್ಸ್, ಇದೊಂದು ಅತ್ಯಂತ ಸರಳವಾದ ಕಾಯಿ ಕೆರೆಯ ಮಣೆ ಅಷ್ಟೇ. ಇದನ್ನು ನಾನೇ ಮಾಡಿದ್ದು. ಈ ಥರ ನೋಡಿದ್ದೆ ನಾನು ಮಾಲಲ್ಲಿ ನೋಡಿದ್ದೆ, ಮತ್ತು ಒಂದು ಸ್ವದೇಶಿ ಮೇಳ ಇತ್ತು, ಅಲ್ಲೂ ಬಂದಾಗ ನೋಡಿದ್ದೆ. ಹಾಗಾಗಿ ಅಲ್ಲೊಂದು ಐಡಿಯಾ ತಗೊಂಡು ಮಾಡೋಣ ಹೇಳಿ ಅಂದ್ಕೊಂಡು ಈ ಬ್ಲೇಡನ್ನು ನಾನು ತಗೊಬಂದೆ. ಇದರಲ್ಲಿ ಇಷ್ಟು ಉದ್ದದ್ದು ಸಿಕ್ತು. ಇದು ಸ್ವಲ್ಪ ದೊಡ್ಡಿದ್ದು, ನಂಗೆ ಸಣ್ಣದು ಸಿಕ್ಕಿದ್ದಿಲ್ಲ, ಹಾಗಾಗಿ ದೊಡ್ಡದು ತಗೊಬಂದೆ ಅಷ್ಟೇ. ಇದು ನಾನು ಉಳಿದಿದ್ದ ಎಲ್ಲ ಈ ನಟ್ ಬೋಲ್ಟು ಮತ್ತು ಈ ಬ್ಲೇಡ್ ಎರಡೇ ತಗೊಂಡಿದ್ದು. ಈ ಉಳಿದಿದ್ದೆಲ್ಲ ವುಡ್ಡು ಇಲ್ಲೇ ಮನೆಯಲ್ಲೇ ಆಚೀಚೆ ಬಿದ್ಕೊಂಡಿತ್ತು, ಅದನ್ನೇ ಹೆಕ್ಕಿ ಫ್ಲೈವುಡ್ಡಿಂದ ಮಾಡಿದ್ದೆ ಅಷ್ಟೇ. ಇನ್ನು ಒಳ್ಳೆ ವುಡ್ ಹಾಕಿದ್ರೆ ಇನ್ನೂ ಗಟ್ಟಿಮುಟ್ಟಾಗಿರ್ತು. ಇದು ಹಗುರ ಇದ್ದು ಚೆನ್ನಾಗೇ ಗಟ್ಟಿ ಇತ್ತು, ಗಟ್ಟಿ ಇಲ್ಲೇ ಹೇಳುವಂಗಿಲ್ಲ. ಸ್ಕ್ರೂ ಹಾಕಿದ್ದೆ, ಇದೆ ಹೀಗೆ ಈ ಥರ ಜಾಯಿಂಟ್ ಮಾಡಿದ್ದೆ ಅಷ್ಟೇ. ಇಲ್ಲಿ ಕೆಳಗಡೆ ಒಂದು ಮಣೆ, ಅದಕ್ಕೆ ತಕ್ಕನಾಗಿ ಇದೆ ಅದೇ ಸೈಜಿಗೆ ಈ ಮಣೆ. ಈ ಮಣೆ ಅಗಲಕ್ಕೆ ಈ ಮಣೆ. ಇದು ಉದ್ದ ಒಂದು ಬ್ಯಾಲೆನ್ಸಿಂಗು. ಇದು ಏನಿದ್ದಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದಿದ್ದರೆ ಬ್ಯಾಲೆನ್ಸಿಂಗ್ ಚೆನ್ನಾಗಿರುತ್ತೆ. ಇದನ್ನು ನೆಲಕ್ಕೆ ಇಟ್ಕೊಂಡು ಹರಿಯಲು ಗೊತ್ತಿಲ್ಲ, ಹೀಗೆ ಕಷ್ಟ ಆಗ್ತು. ಹೀಗೆ ಟೇಬಲ್ ಟಾಪ್, ಇದು ಟೇಬಲ್ ಮೇಲೆ ಅಥವಾ ಈ ಗ್ಯಾಸ್ ಕಟ್ಟೆ ಮೇಲೆ, ಹಿಂಗೆ ಈ ಗ್ಯಾಸ್ ಕಟ್ಟೆ ಮೇಲೂ ಹಿಂಗೆ ಇಡ್ಲಾಕ. ಇದು ಹದ ಎತ್ತರ ಇರ್ತು. ಹಾಗಾಗಿ ಮತ್ತೆ ಎಂಥದಿಲ್ಲ, ಹಿಂಗೆ ಇಟ್ಕೊಂಡ ನೀವು ಒತ್ತು ಅದಕ್ಕೆ ತಾಗಿಸ್ಕೊಂಡ್ರಾತು. ಇಲ್ಲಿ ಪ್ಲೇಟ್ ಇಟ್ಕೊಳ್ಳ, ಒಂದು ನಮಗೆ ಯಾವ್ದು ಬೇಕೋ ಅದು ಹಿಂಗೆ ಪ್ಲೇಟ್ ಇಟ್ಕೊಂಡ್ರಾತು. ಕಾಯಿ ಹಿಂಗೆ ಹನಿಯ ಇದನ್ನು ನಾವು ತಾಗಿಸಿ ಹಿಂಗೆ ನಿಂತ್ಕೊಂಡ್ರೆ ಸ್ವಲ್ಪ ಅಲ್ಲಾಡ್ತಿಲ್ಲ, ಗಟ್ಟಿ ಇರ್ತು, ಆಚೆ ಈಚೆಗೆ ಅಲ್ಲಾಡ್ತೀವಿ. ಇಲ್ಲದ್ರೆ ಕಾಯಿ ಕೆರೆಯೋಕ್ಕಾರೆ ಹನಿಯ ಹಿಂಗೆ ಅಲ್ಲಾಡೋ ಸಾಧ್ಯತೆಗಳು ಇರ್ತವೆ ಅಷ್ಟೇ. ಇಟ್ಕೊಂಡ ಕಾಯಿ ಹೆರಿಯಲ್ಲೇ ಭಾಳ ಚಲೋ ಆಗ್ತು. ನನಗಂತೂ ಭಾಳ ಇಷ್ಟ ಆಯ್ತು. ಕುಂತ್ಕೊಂಡು ಹೆರೆದ್ರೆ ಅದು ಬೇರೆ, ಒಂದು ದೊಡ್ಡ ಮೆಟ್ಕತಿ ಮಣೆ. ಇದು ಕಾಂಪ್ಯಾಕ್ಟು, ಚಿಕ್ಕದು. ನಿಂತ್ಕೊಂಡು ಕಾಯಿ ಹೆರಿಯಲ್ಲ ಮಾತ್ರ ಇದು ಹೋಳಿಗೆ ಕೊರೆಯಲ್ಲ ಎಂಥದ್ದು ಇಲ್ಲ. ಭಾಳ ಇಷ್ಟ ಆಯಿತು ನನಗೆ. ಒಂದು ಯೂಸ್ಫುಲ್ ಐಟಮ್, ಕಾಯಿ ಕೆರೆಯಲ್ಲೇ ಬಹಳ ಒಂದು ಚಲೋ ಐಟಮ್ ಇದು.